ಸ್ನೇಹಿತರೆ, ಸರ್ವಿಂಗ್ ಪಾಯಿಂಟ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಮೆಟ್ರೋ ಕರ್ನಾಟಕದಲ್ಲಿ ನೀವಿದ್ರೆ ಮೆಟ್ರೋದಲ್ಲಿ ಹೇಗೆ ಆನ್ಲೈನ್ ಬುಕ್ಕಿಂಗ್ ಅನ್ನ ವಾಟ್ಸಪ್ ಯೂಸ್ ಮಾಡಿಕೊಂಡು ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ 3 ಪ್ರಾಬ್ಲಮ್ ಆಗುತ್ತೆ. ಒಂದು, ಸಾಲಲ್ಲಿ ನಿಂತ್ಕೋಬೇಕು. ನಂತರ ಕ್ಯಾಶ್ ಇರಲ್ಲ ಅಥವಾ ಕೆಲವೊಂದು ಕೌಂಟರ್ಗಳಲ್ಲಿ ಪೇಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, QR ಕೋಡ್ ಇರಲ್ಲ. ಸೊ ಅಲ್ಲಿ ನಿಮಗೆ ಪರದಾಡಬೇಕಾಗುತ್ತೆ. ಇನ್ನೊಂದು, ಟೈಮು. ಎಲ್ಲರೂ ಅರ್ಜೆಂಟ್ ಆಗಿ ಬೇಗ ಪ್ರಯಾಣ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತೀರಾ. ಸೊ ನೀವು ಬೇಗನೆ ಟಿಕೆಟ್ ಸಿಗೋದಿಲ್ಲ, ಲೈನಲ್ಲಿ ನಿಂತು ಟಿಕೆಟ್ ತೆಗೆದುಕೋಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ನಿಮ್ಮ ವಾಟ್ಸಪ್ನ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಮೆಟ್ರೋದಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಈ ವಾಟ್ಸಪ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಮತ್ತು ಲಿಂಕ್ ಅನ್ನು ಸಹಿತ ಪ್ರೊವೈಡ್ ಮಾಡಿರ್ತೀನಿ. ಅದಲ್ದೇನೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಹಾಯ್ ಅಂತ ವಾಟ್ಸಪ್ ಮಾಡಬೇಕಾಗಿರುತ್ತೆ. ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ UPI ಆ್ಯಪ್ ಅನ್ನ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಅನ್ನ ಮಾಡಬಹುದು ಮತ್ತು ಸಕ್ಸಸ್ಫುಲಿ ನಿಮ್ಮ ಟಿಕೆಟ್ ಅನ್ನ ಬುಕ್ ಮಾಡಬಹುದು. ಸ್ನೇಹಿತರೆ, ವಾಟ್ಸಪ್ ಐಕಾನ್ ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ನಮ್ಮ ಮೆಟ್ರೋ ನಿಮಗೆ ನಂಬರ್ ಹೇಳಿದ್ನಲ್ವಾ, ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಹಿತ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಕಳಿಸ್ಬೇಕು. ಹಾಯ್ ಮೆಸೇಜ್ ಕಳಿಸಿದ ನಂತರ ಇಲ್ಲಿ ನಿಮಗೆ ಇನ್ಸ್ಟಂಟ್ ಆಗಿ ಒಂದು ರಿಪ್ಲೈ ಬರ್ತಾ ಇದೆ. QR ಟಿಕೆಟ್ಸ್, ಕಾರ್ಡ್ ಇನ್ಫೋ ಅಂಡ್ ರೀಚಾರ್ಜ್, 3 ಆಪ್ಷನ್ಸ್ ಅಂತ ಇದೆ. QR ಟಿಕೆಟ್ ಅಂತ ಅಂದ್ರೆ QR ಕೋಡ್ ಜನರೇಟ್ ಆಗುತ್ತೆ. ಮೆಟ್ರೋದಲ್ಲಿ ನಾವು ನಾರ್ಮಲ್ ಆಗಿ ಟೋಕನ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಮೆಟ್ರೋ ಕಾರ್ಡ್ ಅನ್ನ ಯೂಸ್ ಮಾಡ್ತೀವಿ ಮತ್ತು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು. ಇಲ್ಲಿ QR ಟಿಕೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ಈಗ ಟಿಕೆಟ್ ಅನ್ನ ಬೈ ಮಾಡಬೇಕಾ ಅಥವಾ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಬೇಕಂತ ಕೇಳ್ತಾ ಇದೆ. ಆಬ್ವಿಯಸ್ ಆಗಿ ನಾನು ಬೈ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಆಯ್ಕೆ ಮಾಡಬೇಕಾಗುತ್ತೆ. ಕ್ಲಿಕ್ ಹಿಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ತುಂಬಾ ಸುಲಭವಾಗಿ ನೀವು ಟಿಕೆಟ್ ಬುಕ್ಕಿಂಗ್ ಮಾಡಬಹುದು. ಈಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ನಾನು ಯಶವಂತಪುರದಿಂದ ನಾಗಸಂದ್ರಕ್ಕೆ, ಇಲ್ಲಿ ಎಲ್ಲ ಸ್ಟೇಷನ್ಸ್ಗಳು ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ನಾಗಸಂದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತು ಎಷ್ಟು ಜನ ಹೋಗ್ತಾ ಇದ್ದೀರಾ, ಅಪ್ ಟು 6 ಮೆಂಬರ್ಸ್, 6 ಜನರು ಹೋಗೋದಕ್ಕೆ ನಿಮಗೆ ಇಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು ಒಂದೇ ಸರ್ತಿ. ಸೊ ಇಲ್ಲಿ ನಾನು ಓಕೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೆ. ಸ್ನೇಹಿತರೆ ನೋಡಿ, ಇನ್ಸ್ಟಂಟ್ ಆಗಿ ನಮಗೆ ಪೇಮೆಂಟ್ ಮೆಥಡ್ ಅನ್ನ ತೋರಿಸ್ತಾ ಇದೆ. ಪೇ ಯೂಸಿಂಗ್ UPI ಇದೆ, ಅದರ್ ಪೇಮೆಂಟ್ ಇದೆ. ನಾನು ಪೇ ಯೂಸಿಂಗ್ UPI ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರಿವ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ನೀವು ಗೂಗಲ್ ಪೇ ಅಥವಾ ಫೋನ್ ಪೇನ ಯೂಸ್ ಮಾಡಿಕೊಂಡು ಈಸಿಯಾಗಿ ಪೇಮೆಂಟನ್ನು ಮಾಡ್ಬೋದು. ಸೊ ಪೇಮೆಂಟ್ ಗೇಟ್ವೇ ಇಲ್ಲಿ ಕಾಣಿಸ್ತಾ ಇಲ್ಲ, ಸೆಕ್ಯೂರಿಟಿ ಪರ್ಪಸಿಂದ ಅದು ಬ್ಲ್ಯಾಕ್ ಆಗಿದೆ, ವಿಡಿಯೋ ಬರ್ತಾ ಇಲ್ಲ. ಸ್ನೇಹಿತರೆ, ನೀವು ಒಮ್ಮೆ ಪೇಮೆಂಟ್ ಮಾಡಿ ಆದ ನಂತರ ನಿಮಗೆ ಇನ್ಸ್ಟಂಟ್ ಆಗಿ QR ಕೋಡ್ ಜನರೇಟ್ ಆಗಿ ನಿಮ್ಮ ವಾಟ್ಸಪ್ಗೆ ಬರುತ್ತೆ. ಸ್ನೇಹಿತರೆ, ಆಗಲೇ ನಾನು ಪೇಮೆಂಟ್ ಕನ್ಫರ್ಮ್ ಆಗಿದೆ. ಮೇಲ್ಗಡೆ ನಿಮಗೆ ಮೆಸೇಜ್ ಕಾಣಿಸ್ತಾ ಇರ್ಬೋದು ನೋಡಿ, ಒಂದು ಫೋಟೋ ಕೂಡ ಬಂದಿದೆ. ಆ ಫೋಟೋ ಓಪನ್ ಮಾಡಿ ತೋರಿಸ್ತೀನಿ. ಅದರಲ್ಲಿ QR ಕೋಡ್ ಇರುತ್ತೆ. ನಮ್ಮ ಜರ್ನಿ ಡೀಟೇಲ್ಸು, ಎಷ್ಟು ಜನ ಹೋಗ್ತಾ ಇದ್ದೀವಿ, ಎಷ್ಟು ಅದಕ್ಕೆ ಹಣ, ಇದೆಲ್ಲವನ್ನು ಇಲ್ಲಿ ತೋರಿಸಿದೆ. ಸೊ ಕೆಳಗಡೆ ಫೋಟೋ ಇದೆಯಲ್ವಾ, QR ಕೋಡ್, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಮೆಟ್ರೋ ಸ್ಟೇಷನ್ಗೆ ಹೋಗಿದ ನಂತರ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿರುವಂತಹ ಡೋರ್ ಓಪನ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಹೆಲ್ಪ್ ಆಗಿದ್ರೆ ಒಂದು ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.